ಬಂಡೆ ಕುಣಿಸಿ ಕುಣಿದು ಬರುತ್ತಾಳೆ ಬಂಡೆ ಕಾಳಿದೆ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ನಾನು ಕ್ಯಾರಪುರಮಿಂದ ಬೆಂಗಳೂರಿಂದ ಬಂದಿದ್ದು. ಆದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಾನು 1 ವರ್ಷದಿಂದ ಬರ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಪತಂಜಲಿ ಹೋಮ ಆಗುತ್ತೆ. ಆದರೆ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದೆ, ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟೆ ಬಂದಿದ್ದು ನಾನು. ಆದರೆ ಬಂದಾಗ ಫಸ್ಟ್ ಟೈಮ್ ನನಗೆ ದಾರಿ ಕೂಡ ಗೊತ್ತಿರಲಿಲ್ಲ. ಆದರೆ ಆ ದೇವ್ರು ನನಗೆ ಯಾವ ರೀತಿ ಕರ್ಕೊಂಡು ಬಂದರು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ನನಗೆ. ಆದರೆ ನಾನು ಅಷ್ಟೇ ಸೇಫಾಗಿ ಬಂದೆ ಮತ್ತು ಚೆನ್ನಾಗಿ ಹೋಗಿದ್ದೀನಿ. ಮನೆಗೆ ಹೋಗ್ತಾನೆ ನನಗೆ ತುಂಬಾ ಮಿರಾಕಲ್ ಆಯಿತು. ಆಮೇಲೆ ನನಗೆ ಸೆಕೆಂಡ್ ಟೈಮ್ ಬಂದೆ, ನಮ್ಮ ಹತ್ರ ₹1 ಕೂಡ ದುಡ್ಡು ಇರಲಿಲ್ಲ. ಆವಾಗ ನಮಗೆ ನನ್ನ ಹಸ್ಬೆಂಡ್ಗೆ ಗಾಡಿ ಬೇಕಾಗಿತ್ತು. ಅದರಿಂದ ನಾವು ನಡೆ ಮಡಿಯ ಮೇಲೆ ನಡೆದು ಬರುತ್ತಾಳೆ ಬಂಡೆ ಕಾಳಿ, ಮಾಂಕಾಳಿ ಬಂಡೆ ಕಾಳಿ. ಅಮ್ಮ ನಿಮ್ಮ ಹೆಸರು? ವಿಜಯಮ್ಮ. ಎಲ್ಲಿಂದ ಬರ್ತಾ ಇದ್ದೀರಾ? ಗಿರಿನಗರದಿಂದ. ಹೇಳಿ. ಎಷ್ಟು ದಿನದಿಂದ ಬರ್ತಾ ಇದೀರಾ? ಹತ್ತತ್ರ 6 ತಿಂಗಳಿಂದ ಬರ್ತಾ 6 ತಿಂಗಳಿಂದ ಬರ್ತಾ ಇದೀರಾ. ಬಂದ್ಮೇಲೆ ನಿಮ್ಗೆ ಯಾವ ತರ ಒಳ್ಳೇದಾಗಿದೆ? ನಮ್ಗೆ ಮನೆ ಕಡೆ ಎಲ್ಲ ಸ್ವಲ್ಪ ತೊಂದರೆ ಇತ್ತು. ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಫ್ಯಾಕ್ಟ್ರಿಲಿ ತೊಂದರೆ ಇತ್ತು. ಅದೆಲ್ಲ ನಿವಾರಣೆ ಆಗೈತೆ. ಯಾವ ತರ ತೊಂದ್ರೆ ಇತ್ತಮ್ಮ? ಅದೇ ಪೇಮೆಂಟ್ ಅದು ಇದಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು. ಅಲ್ಲಿ ಕೆಲ್ಸದಲ್ಲಿ ತೊಂದರೆ ಕೊಡ್ತಾ ಇದ್ರು. ಇವಾಗ ಆರಾಮಾಗಿದ್ದಾರೆ. ಆರೋಗ್ಯ ಸಮಸ್ಯೆ? ಆರೋಗ್ಯ ಎಲ್ಲ ಸಮಸ್ಯೆ ಎಲ್ಲ ಕರೆಕ್ಟ್ ಆಗಿದೆ. ಯಾವ ತರ ದೀಪ ಎಲ್ಲ ಹಚ್ಚಿದಿರಿ. ಮುನಿರತ್ನ. ಎಲ್ಲಿಂದಮ್ಮ ಬರ್ತಿರೋದು? ಪಿಣ್ಯದಿಂದ. ಎಷ್ಟು ದಿನಗಳಿಂದ ಬರ್ತಾ ಇದ್ದೀರಾ? ನಾವು ಅವಾಗ 1 ತಿಂಗಳಿಂದ ಬರ್ತಾ ಇದ್ರಿ. ಯಾರೋ ದುಡ್ಡು ಕೊಡ್ಬೇಕಾಗಿತ್ತು, ಅದು ಸಮಸ್ಯೆ. ಸ್ವಲ್ಪ ಇಂದ ಕುತ್ಕೊಳ್ಳಿ, ಬೇಕಾದ್ರೆ ಇನ್ನು ಚೆನ್ನಾಗಿ ಗೊತ್ತೀರಾ. ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂದ್ರೆ, ಬೆಂಗಳೂರಲ್ಲಿರುವ ಯಲಹಂಕದಿಂದ ನಾವು ಬಂದಿರೋದು. ಇವಾಗ 5 ವಾರ ಬಂದು ನಾವು ಕುಂಬಳಕಾಯಿ ದೀಪ, ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿದೇವಿ. ಒಂದು ಹರಕೆ ಇತ್ತು, ಅಮ್ಮನಿಗೆ ಕಟ್ಟಿದ್ವಿ. ನಾವು ಕಟ್ಟಿಂದೆ 1 ವಾರಕ್ಕೆ ನಮಗೆ ಒಳ್ಳೇದು ಸ್ವಲ್ಪ ಸುದ್ದಿ ತಿಳಿಯಿತು. ಅಮ್ಮಗೆ ಮತ್ತು ಬರ್ತಾ ಇದ್ದೇವೆ. ಸ್ವಲ್ಪ ಇದು ಆಗಿದೆ, ನಮ್ಮ ಮಿಸ್ಟೇಕ್ ಆಗಿದೆ, ಮತ್ತು ಬರ್ತಾ ಇದ್ದೇವೆ. ಅಮ್ಮ ಕರ್ಸ್ಕೊಂತಾ ಇದ್ದಾಳೆ. ಒಳ್ಳೇದಾಗಿದೆ. ಈ ದೇವಸ್ಥಾನದಲ್ಲಿ ಬಂದು ಒಳ್ಳೇದನ್ನ ಆಗಿದೆ. ಮತ್ತೇನು ಇಲ್ಲಿಗೆ ಬೇರೆ ದೇವಸ್ಥಾನ ಇಲ್ಲಿಗೆ ಯಾವ ತರ ದುಡ್ಡು ಅಂತದೇನಿಲ್ಲ. ನಾವು ಕೊಟ್ಟಷ್ಟೇ ಇದು ಅಮ್ಮನ ಭಕ್ತಿ ನಾವು ಎಷ್ಟು ಇದು ಇರುತ್ತೆ ಅಷ್ಟೇ ನಾವು